ಗೈಸ್ ಫೈನಲಿ ಬಂದು ರೀಚ್ ಆಗಿದೀವಿ. ಇನ್ 300 ಮೀಟರ್ ಇದೆ, ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಗೈಸ್ ಫೈನಲಿ ಬಂದು ಸಿಗಾಕೊಂಡು ಅವ್ರ ಗಾಡಿ ಹುಡುಕಿ ಲಾಕ್ ಮಾಡಿದ್ ಇಷ್ಟೇನಾ. ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೋಯ್ತಾ ಇದೀವಿ. ಇಲ್ಲಿ ಬಜೆಟ್ ನಮ್ಗೆ ಸರ್ಪ್ರೈಸ್ ಆಯ್ತೈತೆ. ಈ ತರ ಯಾಕೆ ಅಂದಾಗ್ಲೇ ಮಕ್ಕೆ ಹೋಗ್ಬಿಡೋಣ ಅನ್ಸುತ್ತೆ. ಗೈಸ್ ನಮ್ಮ ಜಾಗಲ್ಲೇ ಎಕ್ಸ್ಕ್ಲೂಸಿವ್ 0.5 ಹಾಕೋಬೇಕಾ? ಇರು ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಪ್ಪ ಹಿಂಗೆ ಸ್ಟಾರ್ಟ್ ಮಾಡ್ತಿದೆ ಅಂತ ಅನ್ಕೋತಾ ಇದ್ದಾರೆ. ಕೈಯಲ್ಲಿ ನಿಮಗೆ ಇಟ್ಕೊಂಡು ಸಡನ್ ಆಗಿ ಇವಾಗ ಪ್ಲಾನ್ ಮಾಡಿ ಊಟಿಗೆ ಹೋಗ್ತಾ ಇದೀವಿ. ಆ್ಯಕ್ಚುಯಲ್ ಮ್ಯಾಟರ್ ಏನು ಅಂದರೆ ಕಾರಲ್ಲಿ ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಇವಾಗ ಅಲ್ಲಿ ಕೆಳಗೆ ಹೋಗೋಣ ಬನ್ನಿ. ಸ್ವಲ್ಪ ನಮ್ಮ ಮನೇಲಿ ಇದೆಲ್ಲ ಮಾಡಿಲ್ಲ ಅಂದರೆ ಬಿಡಲ್ಲ. ಅಯ್ಯೋ ನಾನು ಸ್ಪೆಕ್ಸ್ ಬಾಕ್ಸ್ ಮೇಲೆ ಬಿಟ್ಟಾ ಮಮ್ಮಿ. ನಾನು ಸ್ಪೆಕ್ಸ್ ಬಾಕ್ಸ್ ಮೇಲೆ ಐತಾ ನೋಡು. ಸ್ಪೆಕ್ಸ್ ಬಾಕ್ಸು ಮೇಲೆ ಐತಾ ನೋಡು. ಇದು ಸ್ಪೆಕ್ಸ್ ಬಾಕ್ಸ್ ಐತೆ ನೋಡು, ಸೆಂಟ್ರಲ್ಲಿ ಓಪನ್ ಮಾಡಿದ್ದು. ಈ ಜನ ಹೋಗ್ತಾ ಇದೀವಿ ಇವಾಗ. ಆ್ಯಕ್ಚುಲಿ ಏನಂದರೆ ನಮ್ಮ 5 ಜನ ಫ್ರೆಂಡ್ಸ್ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ ಅಲ್ಲಿ. ಸೊ ಅವ್ರಿಗೆ ಸರ್ಪ್ರೈಸ್ ಕೊಡೋಕೆ ಹೋಗ್ತಾ ಇದ್ದೀವಿ. ಅವ್ನು ಫೋನ್ ಹಾಕಿದ್ದಪ್ಪ ಇವಾಗ. ಇನ್ನೂ 40 ಕಿಲೋಮೀಟರ್ಸ್ ಐತೆ ಅಷ್ಟೇಗೆ. ಇನ್ನೂ ಹೋಗಿಲ್ಲ. ಅವನ್ನ ತೋರಿಸು, ಮಾರ್ವಲ್ನ. ಗಾಡಿ ಮೂವ್ ಮಾಡ್ತಾವ್ರೆ. ಬಾಯ್ ಬಾಯ್, ಆಲ್ ದ ಬೆಸ್ಟ್ ಅಂತೆ. ಯಾಕ ಆಗಾಯ್ತು ಅದಾರಿಲ್ವಾ? ನಾನು ಇದು ಅಂದ್ಕೊಂಡೆ. ಸರಿ ಆಯ್ತು, ಬಾಯ್ ಬಾಯ್. ಸೊ ಗಾಯ್ಸ್ ಬನ್ನಿ, ಎಲ್ಲ ಸೆಟ್ ಆಗೈತೆ. ಬಾಯ್ ಸಡಿನಾ? ಸಡಿನಾ? ಏನಾಯ್ತು? ಸೊ ಗಾಯ್ಸ್ ಬನ್ನಿ, ಫೈನಲಿ ಹೊರಟಿದ್ದೀವಿ. ಸ್ವಲ್ಪ ದೂರ ಆದ್ಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆ್ಯಕ್ಚುಯಲ್ ಪ್ಲಾನ್ ಏನಾಗೈತೆ ಅಂದರೆ ಕತೆ ಎಲ್ಲ ಗಾಡಿಲಿ ಹೋಗೋಣ ಅಂತ ಪ್ಲಾನ್ ಇದ್ದಿದ್ದು. ಇರೋ ಒಂದು ನಿಮಿಷ ಎಕ್ಸ್ಪ್ಲೇನ್ ಮಾಡೋರು. ಗಾಯ್ಸ್ ಆ್ಯಕ್ಚುಲಿ ಇವಾಗ ನಾವು ಎಲ್ಲ 2 ವೀಲರಲ್ಲಿ ಹೋಗೋಣ ಅಂತ ಪ್ಲಾನ್ ಇದ್ದಿದ್ದು. ಸಡನ್ನಾಗೆ ಕೆಲಸಗಳು ಅದು ಇದು ಅಡ್ಜಸ್ಟ್ ಆಗಿಲ್ಲ ಅಂದ್ಬಿಟ್ಟು ಅವರೆಲ್ಲ ಹೊಟ್ಬಿಟ್ಟು ಆಲ್ರೆಡಿ ಒಂದು ಬ್ಯಾಚ್ ಹೋಗ್ಬಿಟ್ಟಿದ್ದಾರೆ. ನಮ್ಮ ಬೈಯು ಕೂಡ ಹೋಗ್ಬಿಟ್ಟಿದ್ದಾರೆ ಅದರಲ್ಲಿ. ಸೊ ಇವಾಗ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ನಾವು ಹೋಗ್ತಾ ಇರೋದು ಸಡನ್ನಾಗಿ ಪ್ಲ್ಯಾನ್ ಮಾಡಿ. ಈಗ ಯಾವುದು ಯಾವುದು ಸಿಗೋದು ನಮಗೆ ಫಾರೆಸ್ಟ್ ರೂಟ್? ಮಧುಮಲೈ. ಫಾರೆಸ್ಟ್ ರೂಟ್ ಕೂಡ ಓಪನ್ ಇರಲ್ಲ. ಸೊ ಅಲ್ಲಿವರೆಗೂ ಟೈಮ್ ಪಾಸ್ ಮಾಡಿ ಮಾಡೋಣ. ಅದೇ ಲಯನ್ ಟೈಗರ್ ಮೀಟ್ ಮಾಡಂಗಿಲ್ವಲ್ಲ. ಸೊ ಗೈಸ್ ಇವಾಗ ಅಲ್ಲಿ 6 ಗಂಟೆವರೆಗೂ ಟೈಮ್ ಪಾಸ್ ಮಾಡಬೇಕು. ಸೊ ಅಲ್ಲಿ 6 ಗಂಟೆ ಗೇಟ್ ಓಪನ್ ಮಾಡಾದ್ಮೇಲೆ ಹೋಗ್ಬೇಕು ಒಳಗಡೆ. ಸೊ ಇವಾಗ ಅಲ್ಲಿವರೆಗೂ ಹೆಂಗಿರುತ್ತೆ ನೋಡೋಣ. ಇಷ್ಟು ಕತೆ ಇದೆ. ಬಂದು ಶೆಲ್ಲಿಗೆ ಬಂದಿದ್ದೀವಿ. ಸ್ವಲ್ಪ ಏನಾದ್ರು ತಿನ್ನಕ್ಕೆ ಏನಾದ್ರು ತಗೋಣ ಅಂದವೆ. ಬೋರ್ ಆಗುತ್ತೆ. ಎಷ್ಟು ಅಂತ ನಮ್ಮ ಓನರ್ ಎಷ್ಟಂತ ಗಾಡಿ ಓಡಿಸ್ತಾರೆ. ಸುಮ್ಮನೆ ಹೇಳಿದ ಕಣ ಬೇಕಂತ ಆಲ್ರೆಡಿ ಹೇಳಿದ ತಕ್ಷಣ ಕುಮಾರಸ್ವಾಮಿ ಲೇಔಟ್ನ 5 ರೌಂಡ್ ಹಾಕ್ಸನ್ ಗೈಸ್. ಗೈಸ್ ಬಜೆಟ್ ಓವರ್ ಶೂಟ್ ಮಾಡ್ತಾವ ಆಯ್ತಾ ಇಲ್ಲ. ಇಲ್ಲಿಗೆ ಲಾಸ್ಟ್ ಮಾಡ್ಬೇಕು ಖರ್ಚಿದು. ಸೀರಿಯಸ್ ಆಗಿ ಇನ್ನ ಹೋಗೇ ಇಲ್ಲ ಆಲ್ರೆಡಿ 2,000. ಅಯ್ಯೋ ತಗೊಳ್ರಿ ನೋಡ್ರಿ. ಯಾರಾದ್ರೂ ಒಬ್ರು ಎಲ್ಲಾದ್ರೂ ಹೋಗ್ರಿ, ಒಬ್ಬರು ಸಿಗ್ತಾರೆ. ಇಲ್ಲ ನೋಡಿ ಶೂಟ್ ಮಾಡ್ತಾವ್ರೆ. ಅದ ಗೈಸ್ ಇನ್ನ ಹೋಗೇ ಇಲ್ಲ, ಇನ್ನ ಸ್ಟಾರ್ಟೇ ಮಾಡಿಲ್ಲ ಟ್ರಿಪ್. ಆಲ್ರೆಡಿ 2,000 ರೂಪಾಯಿ. ಇನ್ನ ಪೆಟ್ರೋಲ್ ಹಾಕ್ಸಿಲ್ಲ. ಏನ್ ಬಾರ ವೈಪರ್ ಕೇಳು. ಅದೇನು ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೋಯ್ತಾ ಇದೀವಿ. ಇಲ್ಲಿ ಬಜೆಟ್ ನಮ್ಗೆ ಸರ್ಪ್ರೈಸ್ ಆಯ್ತೈತೆ. ಅದೇನ್ ಮಾಡೋದು ನೋಡಿ ಗೈಸ್. ನಾವು ಊಟ ಈಗ ಒಂದ್ ನಿಮಿಷ ಪೇಮೆಂಟ್ ಮಾಡ್ಬೇಕು. ಚಾಕ್ಲೇಟ್ ಇನ್ನ ಹೋಯ್ತಾನೆ ಐತೆ ಗೈಸ್ ಪೆಟ್ರೋಲ್. ಆಯ್ತು ಟ್ಯಾಪ್ ಮಾಡಿದ. ಟ್ಯಾಪ್ ಕರೆಕ್ಟ್ ಆಗಿ ಆಗಿರುತ್ತೆ. ಟ್ಯಾಪ್ ಅದು ತಪ್ಪಾಗಲ್ಲ. ಓಕೆ ಲೆಟ್ಸ್ ಸ್ಟಾರ್ಟ್. 1 2 3 ವಿಷ್ಣುವರ್ಧನ ಕರುನಾಡಕ್ಕೆ ನಾರಾಯಣ ಉಳ್ಳ ಚೆಲುವಿ ನಂದಾಳಿನಿಂದ ತೋರಿಸುವೆನು ಮರಳಿ ಬಂದರೆ ಅವಳು ನಾಳೆ ಎಂಗೇಜ್ಮೆಂಟ್ ಕಾಡು ಒಟ್ಟುಳ್ಳ ಪೇರೆಂಟ್ಸ್ ಒಂದ್ಸಣ್ಣ
ಗೈಸ್ ಬನ್ನಿ, ನಮ್ಮ ಓನರ್ ಅವರು ಸುಸ್ತಾಗೋದು ಇಷ್ಟೊತ್ತು ಓಡಿಸಿ ಈಗ ನಮ್ಗೆ ಕೊಟ್ಟಿದ್ದಾರೆ ಡ್ರೈವರ್ ಕೈಲಿ. ಓನರ್ ಹಿಂಗೆ ಓದನ್ನೋದು ಸರ್ ರೈಟ್ ಓನರ್ ಅಲ್ಲಿ ಮುದ್ರಕೊಂಡು ಮಲ್ಗೋರೆ. ಅಪ್ಪ ಅಲ್ಲಿ ಸ್ವಿಚ್ ಆಫ್ ಆಗಿಲ್ವಲ್ಲ. ಜೂಮ್ ಮಾಡ ಇದು ಆನೆ ನೋಡ್ರಿ, ಗಜೇಂದ್ರ ಪಕ್ಕದಲ್ಲಿ ಆನೆ. ಗೈಸ್ ಇಲ್ಲಿ ನೋಡ್ರಿ ಕೊಟ್ಟೈತ್ ಸೊಂದಲ್ಲಿ ಬೋರ್ಡ್ ಬಂದವ್ ಇಲ್ಲಿ. ಬೈ ಕೊಟ್ರೆ ಸಾಪಾಡು ಪಕ್ಕದಲ್ಲಿ ಐತೆ ಆನೆ. ಅಟ್ಯಾಕ್ ಅಲ್ಲ, ಅಯ್ಯ ಗೊತ್ತಾಯ್ತು ಅದ್ ಹಾಕೊಂಡಿ. ಏನೋ ಮಾಡೋದು ಇಲ್ಲ ರೈಟ್ ಸೈಡ್ ಹೋಗ್ಬಿಡ ಮಗ, ಸೆಂಟ್ರಿಗೆ ಬರ್ತಾಯ್ತು ಅದು. ರೈಟ್ ಸೈಡ್ ಹೋಗ್ಬಿಡ. ಏನ್ ಮಾಡೋದು ಟೆನ್ಷನ್ ಆಗ್ಬಿಡ್ರಿ. ವರುಣ್ ಒಳ್ಳೆ ಗೈಸ್, ನಮ್ ಕ್ಲಾಸಿಕ್ ಕನ್ನಡಿಗ ಬ್ಲಾಗ್ ಅಲ್ಲಿ ಎಕ್ಸ್ಕ್ಲೂಸಿವ್ ಸೆಂಟ್ರಲ್ ನಿಂತೈತೆ ಹೊಡಿಯಕ್ಕೆ. ಯಾರು ಹೊಡಿಯೋದು ಗೊತ್ತಿಲ್ಲ. ಯಾವ್ದು ನೋಡ್ರಿ ಅವ್ನ್ ಕೇಸ್ ಇರೋ ಏರಿಯಾ. ನೋಡ್ರಿ ಅದೆಲ್ಲ ಏನ್ ನೋಡ್ತೀರಾ, ಇಲ್ಲಿ ನೋಡ್ರಿ ನಮ್ ಗಣಪತಿ ಪಪ್ಪ ಮೋರಿಯಾ ಆನೆ ಎಲ್ಲ ಇಲ್ಲ ನಮ್ ಪಾಸು. ಇದ್ ಮಾಡ್ಕೊಂಡ್ರ ಪ್ಲೀಸ್ ಬೆಳ್ಕೊಂಡ್ರು. ಸೊಳ್ಳಿಲ್ಲ ಒಂದೇ ಇದು ಸೊಂಡ್ಲಿಲ್ಲ, ಸೊಂಡ್ಲೈತೆ ದಂತ ಇಷ್ಟು ಐತೆ. ಲೋ ದಂತ 3 ಅಡಿ ಐತ್ಲೆ ಇರ್ಬೇಕು. ಮಗ 0.5 ಹಾಕೋಬೇಕಾ? ಇರು ಮಗ ಚೆನ್ನಾಗಿದ್ಯಾ ಮಗ? ಅಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಹೊಡೆಸ್ಬಿಡ್ತೀನಿ. ಒಳಗಡೆ 6 ಅಡಿಗೆ 8 ಅಡಿ ಹೊಡೆಸ್ತೀನಿ. ಅವರ್ ಯು ಬೈ, ಸಿಗ್ತೀನಿ ನಾಳೆ ಸಿಗ್ತೀನಿ ಬೈ. ಗಾಯ್ಸ್ ನಮ್ಮಲ್ಲೇ ನಮ್ಮ ಜಾಗಲ್ಲೇ ಎಕ್ಸ್ಕ್ಲೂಸಿವ್ ಕಷ್ಟಪಡ್ತದಲ್ಲಿ ಮಾಸಿಗುಡಿ. 5 ನಿಮಿಷ ಈ ಕಡೆ ತಿರುಗ್ಸ. ಇಲ್ಲಿ ನೋಡ್ರಿ, ಇವ್ರಿಗೆಲ್ಲಾರ್ಗು ಸ್ಟೊಂಡ್ಲಲ್ಲಿ ಕೊಡೋ ಏಟಿಗೆ ಮಕ್ಕಳೆಲ್ಲ ಒಳಗಡೆ ಹೊಡಬೇಕು. ಯೂಟರ್ನ್ ಹಾಕಿದ್ರೆ ಅದೇನು ಅಲ್ಲೇ ಎಕ್ಸ್ಟಿರೋದು ಅನ್ಸುತ್ತೆ ಅದು. ಚಾನ್ಸ್ ಇಲ್ಲ ಅಲ್ಲಿ. ಅಲ್ಲಿ ಗೈಸ್ ನನ್ ಜಾಗಲ್ಲಿ ಎಕ್ಸ್ಕ್ಲೂಸಿವ್ ಸಕ್ಕದಾಗಿತ್ತು. ಇಷ್ಟು ಕ್ಲೋಸ್ ಅಲ್ಲಿ ನಾನಂತ ಯಾವತ್ತು ಹೋಗಿಲ್ಲ. ನಾನು ಇಲ್ಲಿ ನೋಡಿ ಇಲ್ಲಿ ಕೈಯೆಲ್ಲ ನೋಡ್ರಿ ಗಣೇಶಗೆಲ್ಲ ಇವನಂತೂ ಗಾಡಿ ಬಿಡ ಕಾರು ಸಾಕು ಅಂತ. ಅಲ್ಲಿ ನೋಡ್ರಿ ತಪ್ಪಾಗಿತ್ತು ಆನೆ ಪಾಪ ಈ ಪಾಪ ಚಿಕ್ಕು ಅಜ್ಜಿ ಅಜ್ಜಿ ಘಾಟ್ ಸೆಕ್ಷನ್. ಗೈಸ್ ಫೈನಲಿ ರೀಚ್ ಆಗಿದ್ದೀವಿ. ಇನ್ನೇ 30 ಕಿಲೋಮೀಟರ್ಸ್ ಇದೆ ಅವರೆಲ್ಲ ಇರೋ ಸ್ಟೇಗೆ. ಕರೆಕ್ಟ್ ಆಗೈತಾ? 30 ಕಿಲೋಮೀಟರ್ಸ್ ಇದೆ. ಹೋಗಿ ಅವ್ರಿಗೆ ಸರ್ಪ್ರೈಸ್ ಕೊಡೋಣ. ಸರ್ಪ್ರೈಸ್ ಆಗ್ತಾರ, ಹೆಂಗಿರುತ್ತೆ ಅವ್ರ ರಿಯಾಕ್ಷನ್ ಅಲ್ಲಿ ಹೋದ್ಮೇಲೆ ನೋಡೋಣ. ಆಲ್ರೆಡಿ ಅವರೆಲ್ಲ ವಾಕಿಂಗ್ ಹೋಗ್ಬಿಟ್ಟಿದ್ದಾರೆ. ಇಬ್ಬರೇ ಹೋಗಿರ್ಬೇಕು ಅನ್ಸುತ್ತೆ. ಅಲ್ಲವ್ರೆ ವಾಕಿಂಗ್ ಅಲ್ಲವ್ರೆ ಇವಾಗ. ಗೈಸ್ ಫೈನಲಿ ಬಂದು ರೀಚ್ ಆಗಿದ್ದೀವಿ. ಇನ್ 300 ಮೀಟರ್ ಇದೆ. ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಎಕ್ಸೈಟಿಂಗ್ ಆಗಿ ನಮಗೆ ಇದೆ, ಅವ್ರು ಇನ್ನೆಷ್ಟು ಎಕ್ಸೈಟ್ ಆಯ್ತಾರೆ ನೋಡೋಣ. ಬನ್ನಿ. ಎಷ್ಟು ಮೀಟರ್ ಐತೆ ಇನ್ನ? 260 ಮೀಟರ್. ಗೈಸ್ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಸ್ಟೇ ಯಾವ್ದು ಅಂತಾನೆ ಗೊತ್ತಾಯ್ತಲ್ಲ ಅವ್ರು ಯಾವ ಸ್ಟೇ ಅವ್ರೆ ಅಂತ. ಫೇಮಸ್ ಕಾಟೇಜ್ ಊಟಿ. ಅವ್ನು ಇದು ಹಾಕಿದ್ನಲ್ಲ ಸ್ನ್ಯಾಪ್, ಲೊಕೇಶನ್ ಗೊತ್ತಾಗ್ತದ? ಅದು ಇದು ಹಾಕಿರೋದು ತೇಜು ಇಲ್ಲಿ ಹಾಕೊಂಡು ಎಲ್ಲ ಬೇರೆ ಪ್ಲೇಸ್ ಹಾಕೊಂಡು ಅಲ್ಲಿ ಇಲ್ಲ ಅಂದ್ರೆ ನಾ ಬನ್ನಿ ಹೆಂಗೆ ಹುಡುಕಿ ಏನೋ ಒಂದು ಮಾಡಿ ಸರ್ಚ್ ಮಾಡಿ ಅಲ್ಲಿ ಹೋಗಿ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ಗೈಸ್ ಫೈನಲಿ ಬಂದು ಸಿಗಾಕೊಂಡು ಅವ್ರ ಗಾಡಿ ಹುಡುಕಿ ಲಾಕ್ ಮಾಡಿದ್ದು ಸ್ಟೇನಾ. ಗೈಸ್ ಬನ್ರಿ, ಇಲ್ಲೇ ಇದೆ ಸ್ಟೇ ಅಲ್ಲ ಅವ್ರೆ. ನೈಟ್ ಬಂತಾ ತಾನೆ ಅದೇ ಎಕ್ಸ್ಪಲ್ಸ್ ಬೈಕ್ ಅವರೆಲ್ಲ ರೂಮ್ ಇರ್ತಾರೆ. இது சர்ப்ரைஸ் விஷயம் கொடுக்குறீங்க. அவன் தெரியல அவருக்கு நான் வந்திருக்கிறது காரில். அவர் எந்த ரூம் தட்டா பார்க்கணும். ಬೇಸ್ಮೆಂಟ್ ಅಲ್ಲಿ ಹಾಕ್ಬಿಟ್ಟವ್ರ.